ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ನಾ ಡ್ರೈವರ ನೀ ನನ್ನ ಲವ್ವರ ಅನ್ನುತ್ತಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮಾಳು ಅದ್ಯಾಕೋ ಏನೋ ಸಹಸ್ಪರ್ಧಿಗಳ ಮೈಂಡ್ ಗೇಮ್, ಹಾರಾಟ, ತೂರಾಟ, ರಂಪಾಟದಿಂದ ಮೌನಕ್ಕೆ ಜಾರಿದ್ರು. ಆಟ ಅಂತ ಬಂದ್ರೆ ಮೈ ಕೊಡವಿ ನಿಲ್ಲುವ ಮಾಳು ಮನೆ ಮಂದಿಯ ಜೊತೆ ಬೆರೆಯೋದ್ರಲ್ಲಿ ಮತ್ತು ಯಾವ್ದಾದ್ರೂ ವಿಷಯಕ್ಕೆ ಸ್ಟ್ಯಾಂಡ್ ತೆಗೆದುಕೊಳ್ಳಬೇಕಾದ ಸಮಯದಲ್ಲಿ ಸೈಲೆಂಟ್ ಆಗ್ಬಿಡ್ತಾ ಇದ್ರು. ಆದ್ರೆ ಬಿಗ್ ಬಾಸ್ ಮನೆಗೆ ತಮ್ಮ ಮಡದಿ ಕಳಿಸಿದ ಲೆಟರ್ನಿಂದ ಮಾಳು ಮತ್ತೆ ಪುಟಿತಿದ್ದಾರೆ. ಇನ್ನು ಮುಂದೆ ನನ್ನ ಆಟ ನೋಡ್ರಿ, ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ಏನಂತ ತೋರಿಸ್ತೀನಿ ಅಂತ ಜನರ ಮುಂದೆ ಶಪಥ ಮಾಡಿದ್ದಾರೆ. ಮಾಳು ಮಾತಿಗೆ ಬಹುಪರಾಕ್ ಹಾಕಿದ ಜನ ಕ್ಯಾಪ್ಟನ್ ಮಾಡೇ ಬಿಡ್ತಾರ ಅಥವಾ ಗಿಲ್ಲಿಯ ತ್ಯಾಗದಿಂದ ಲೆಟರ್ ಪಡೆದು ಕ್ಯಾಪ್ಟನ್ ರೇಸ್ ನಲ್ಲಿರುವಂತಹ ಕಾವ್ಯಗೆ ಜನ ಕ್ಯಾಪ್ಟನ್ ಮಾಡ್ತಾರ? ಒಂದ್ ವೇಳೆ ಈ ರೇಸ್ ನಲ್ಲಿ ರಕ್ಷಿತಾ ಗಿಲ್ಲಿ ಇದ್ದಿದ್ರೆ ಯಾರಾಗ್ತಾ ಇದ್ರು ಬಿಗ್ ಬಾಸ್ ನ 3ನೇ ಕ್ಯಾಪ್ಟನ್? ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಟಾಸ್ಕ್ ಇರಲಿಲ್ಲ. ಹೊರತಾಗಿ ಈ ವಾರ ಮನೆ ಮಂದಿ ಎಲ್ಲರೂ ನಾಮಿನೇಟ್ ಆಗಿದ್ರು. ಟಾಸ್ಕ್ ಆಡಿ ಸೇವ್ ಆಗೋಣ ಅಂತಂದ್ರೆ ಟಾಸ್ಕ್ ಬೇರೆ ರದ್ದು ಮಾಡಿದ್ರು. ಹೀಗಾಗಿ ತಮ್ಮ ವ್ಯಕ್ತಿತ್ವದ ಮೂಲಕವೇ ಜನಗಳ ಮನಸ್ಸಿಗೆ ಹತ್ತಿರ ಆಗಿ ಜನಗಳಿಂದ ಓಟು ಪಡೆದು ತಾವು ಈ ವಾರ ಕ್ಯಾಪ್ಟನ್ ಆಗ್ಬೇಕು ಮತ್ತೆ ಸೇವ್ ಆಗ್ಬೇಕು, ಮನೆಯಲ್ಲಿ ಉಳ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಜನಗಳ ಪ್ರೀತಿಯನ್ನ ಗಳಿಸುವುದು ತಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಒಂದೊಳ್ಳೆ ಅವಕಾಶ ಇತ್ತು ಈ ವಾರ ಅಂತಂದ್ರೆ ತಪ್ಪಿಲ್ಲ. ಸೊ ಈ ವಾರ ಅದ್ಯಾರ್ಯಾರು ಅದೆಷ್ಟೆಷ್ಟು ಸಮರ್ಪಕವಾಗಿ ಈ ವಾರವನ್ನ ಸದ್ಬಳಕೆಯನ್ನ ಮಾಡ್ಕೊಂಡ್ರು ಅದನ್ನ ನೀವು ನೋಡ್ಕೊಂಡೇ ಬಂದಿದ್ದೀರಿ. ಸೊ ಅದರಲ್ಲೂ ಒಂದಷ್ಟು ಜನಗಳಿಗೆ ಈಗ ಲೆಟರ್ ಸಿಗುವ ಮೂಲಕ, ಇಮ್ಯುನಿಟಿ ಸಿಗುವ ಮೂಲಕ ಅವರು ಸೇವ್ ಆಗಿದ್ದಾರೆ. ಹಾಗೆಯೇ ಅವರು ಕ್ಯಾಪ್ಟನ್ ರೇಸ್ ನಲ್ಲೂ ಕೂಡ ಇದ್ದಾರೆ. ಸೊ ಹೀಗಾಗಿ ಕ್ಯಾಪ್ಟನ್ ನ ಆಯ್ಕೆಯ ಕುರಿತಾಗಿ ನೋಡಿ ಮತ್ಯಾವುದೋ ಒಂದು ಟಾಸ್ಕ್ ಅನ್ನು ಕೂಡ ಇಲ್ಲಿ ಬಿಗ್ ಬಾಸ್ ಇಟ್ಟಿಲ್ಲ. ಹೊರತಾಗಿ ಒಂದು ಚಟುವಟಿಕೆಯನ್ನ ಇಟ್ಟಿದ್ದಾರೆ. ಆ ಚಟುವಟಿಕೆ ಏನು ಅಂತಂದ್ರೆ ಹೊರಗಡೆ ಇರುವಂತಹ ಜನಗಳನ್ನ ಒಳಗಡೆ ಕಳಿಸಿದ್ದಾರೆ. ಆ ಜನ ನಿರ್ಧಾರ ಮಾಡ್ತಾರೆ ಈ 5ರಲ್ಲಿ ಯಾರು ಆಗಬೇಕು ಈ ವಾರದ 3ನೇ ಕ್ಯಾಪ್ಟನ್ ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ನೋಡಿ ಈ ಒಂದು ರೇಸ್ ನಲ್ಲಿ ಕಾವ್ಯ ಇದ್ದಾಳೆ, ಮಾಳು ಇದ್ದಾರೆ, ಮತ್ತೆ ಇಲ್ಲಿ ರಿಷಿ ಇದ್ದಾರೆ, ರಘು ಇದ್ದಾರೆ, ಜಾನ್ವಿ ಇದ್ದಾರೆ. ಈ 5ರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಬಂದಿರುವಂತ ಮಹಾಜನತೆ ನಿರ್ಧಾರವನ್ನ ಮಾಡ್ತಾರೆ. ಹಾಗಾದ್ರೆ ಯಾರು ಕ್ಯಾಪ್ಟನ್ ಆಗಬಹುದು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವೀಕ್ಷಕರೇ, ಈ ಒಂದು ಪ್ರೋಮೋದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದೆ ಮಾಳು ಅವರ ಮಾತು. ಬಂದಿರುವಂತ ಮಹಾಜನತೆಯನ್ನ ನೋಡಿದ ತಕ್ಷಣ ಇವರಿಗೆ ಈ ರೀತಿಯಾಗಿ ಮಾತಾಡಬೇಕು ಅಂತ ಅನಿಸ್ತಾ, ಅಥವಾ ಬಂದಿರುವಂತ ಆ ಲೆಟರ್ ನಲ್ಲಿ ತಮ್ಮ ಮಡದಿ ಬರೆದಿರುವಂತ ಆ ಅಕ್ಷರಗಳಲ್ಲಿ ಪ್ರೀತಿ ಮತ್ತೆ ಅವರು ತುಂಬಿದಂತ ಆ ಉತ್ಸಾಹದಿಂದ ಈ ರೀತಿಯಾಗಿ ಮಾಳು ಮಾತಾಡಿದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ರಗಡ್ ಲುಕ್ ನಲ್ಲಿ ಉತ್ತರ ಕರ್ನಾಟಕದ ನಾಟಿ ಸ್ಟೈಲ್ ನಲ್ಲಿ ಬಂದಿರುವ ಮಹಾಜನತೆಯ ಮುಂದೆ ಮಾಳು ಅವರು ನನ್ನನ್ನ ಕ್ಯಾಪ್ಟನ್ ಮಾಡಿ ಮುಂದೆ ನೋಡ್ರಿ ಯಾವ ರೀತಿಯಾಗಿ ಆಟ ಆಡ್ತೀನಿ, ನನ್ನನ್ನ ಕ್ಯಾಪ್ಟನ್ ಮಾಡಿ ನೋಡ್ರಿ ಅಂತ ಹೇಳಿ ಜನಗಳ ಮುಂದೆ ಅವರು ತಾವು ಪ್ರೀತಿಯಿಂದ ಕೇಳ್ಕೊಳ್ತಾ ಇರುವಂತಹ ರೀತಿಯನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಒಂದು ಕ್ಷಣ ನಿಬ್ಬೆರಗುಗಣ್ಣಿಂದ ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ತುಂಬಾ ಸೈಲೆಂಟ್ ಆಗಿ, ತುಂಬಾ ಅಂತಂದ್ರೆ ರಿಸರ್ವ್ಡ್ ಪರ್ಸನ್ ತರ, ಯಾರು ಬೇಕು ಅವ್ರ ಜೊತೆ ಅಷ್ಟೇ ಮಾತನಾಡೋದು, ಯಾವ ವಿಷಯವನ್ನ ಮಾತಾಡಬೇಕು ಅಷ್ಟೇ ಮಾತನಾಡಿ ಕೈ ಬಿಡುವಂತಹ ಹುಡುಗ ಮಾಳು ಅವರಾಗಿದ್ರು. ಕೆಲವೊಂದು ಕಡೆ ಇವರ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಅನಿವಾರ್ಯತೆ ಇದ್ರೂ ಸಹಿತ ಅಲ್ಲಿಂದ ಸುಮ್ಮನೆ ಸೈಲೆಂಟ್ ಆಗಿ ಹೋಗ್ಬಿಡುವವರು. ಆದ್ರೆ ಆಟ ಅಂತ ಬಂದ್ರೆ ಇವರಂತಹ ಚಾಣಾಕ್ಷ ಆಟ ಯಾರಿಲ್ಲ ಅನ್ನೋ ರೀತಿಯಾಗಿ ಅಂತಂದ್ರೆ ಈಗ ಧನುಷ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಅವರನ್ನ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಕೊಡೋದೇ ಮಾಳು ಅವರು. ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟ ಆಡುವಂತ ಹುಡುಗ ಮಾಳು. ಆಟಕ್ಕೆ ಸೈ, ಆದ್ರೆ ಜನಗಳ ಜೊತೆಗೆ ಬೆರಿಬೇಕು ಅಂತಂದ್ರೆ ಏನಾದ್ರೂ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅಂತಂದ್ರೆ ಹಿಂದೇಟನ್ನ ಹಾಕ್ತಾ ಇದ್ರು. ಆದ್ರೆ ತಮ್ಮ ಮಡದಿ ಕಳಿಸಿರುವಂತ ಆ ಲೆಟರ್ ನಲ್ಲಿ ಅವರು ತುಂಬಾ ಅಚ್ಚುಕಟ್ಟಾಗಿ ಬರೆದು ಕಳಿಸಿದ್ದಾರೆ. ನೋಡಿ, ವಾರದ ಆಟಗಳನ್ನ ನೋಡ್ತಾ ಬನ್ನಿ ಮತ್ತು ಅವರ ವ್ಯಕ್ತಿತ್ವಗಳನ್ನ ನೋಡಿಕೊಂಡು ಅವ್ರಿಗೆ ಯಾವ ರೀತಿಯಾಗಿ ನೀವು ನಾಮಿನೇಟ್ ಮಾಡಬೇಕಾ ನಾಮಿನೇಟ್ ಮಾಡಿ, ಅಥವಾ ಅವರಿಗೆ ನೀವು ಇಮ್ಯುನಿಟಿನ ಕೊಡ್ಬೇಕಾ ಇಮ್ಯುನಿಟಿನ ಕೊಡಿ. ಅದರ ಹೊರತಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನೀವು ಮಾತನಾಡಿ. ಮುಜುಗರ ಪಟ್ಕೊಳಕ್ ಹೋಗ್ಬೇಡಿ, ಯಾರಿಗೂ ಕೂಡ ಭಯ ಪಟ್ಕೊಳಕ್ ಹೋಗ್ಬೇಡಿ. ನೀವು ನಮ್ಮ ಉತ್ತರ ಕರ್ನಾಟಕದ ಹುಲಿ, ನಿಮ್ಮನ್ನ ಪ್ರೀತಿಸುವಂತಹ ಜನಗಳು ಅಪಾರ ಇದ್ದಾರೆ. ಸೊ ಅವ್ರಿಗೋಸ್ಕರ ನೀವು ಚೆನ್ನಾಗಿ ಆಟ ಆಡ್ಕೊಂಡು ನೀವು ಬರಲೇಬೇಕು. ನಾವೆಲ್ಲರೂ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಿ, ಆಟ ಆಡ್ರಿ ಅಷ್ಟ ಅಂತ ಹೇಳಿ ಅವರು ಬರೆದಿರುವಂತ ಆ ಒಂದು ಲೆಟರ್ ಏನಿದೆಯಲ್ಲ, ಇವತ್ತು ಮಾಳು ಅವರ ಧ್ವನಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚಾಗಿ
ಸದ್ದು ಸುದ್ದಿಯನ್ನ ಮಾಡ್ತಾ ಇದೆ ಅಂತಂದ್ರೆ ತಪ್ಪಿಲ್ಲ. ಒಟ್ಟಿನಲ್ಲಿ ಆ ಒಂದು ಲೆಟರ್ ನಿಂದ ಮಾಳುವರ ಆಟಕ್ಕೆ ಹೊಸ ತಿರುವನ್ನ ತೆಗೆದುಕೊಂತು ಅಂತಂದ್ರೆ ತಪ್ಪಿಲ್ಲ. ಯಾಕಂತಂದ್ರೆ ಮಾಳುಗೆ ಈ ಲೆಟರ್ ಅವಶ್ಯಕತೆ ಇತ್ತು ಅಂತ ಹೇಳಿ ಬಿಗ್ ಬಾಸ್ಗೆ ಅನ್ಸಿತ್ತಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ನು ಮುಂದೆ ಮಾಳು ಯಾವ ರೀತಿಯಾಗಿ ಆಟ ಆಡ್ತಾರೆ ಅನ್ನೋದನ್ನ ನೋಡೋಣ. ಒಟ್ಟಿನಲ್ಲಿ ಅಲ್ಲಿ ಮಾಳುವರ ಮಾತುಗಳನ್ನ ನೋಡಿ ಹಳ್ಳಿ ಹುಡುಗನ ತಾಕತ್ತೇನು ಗಮ್ಮತ್ತೇನು ಅನ್ನೋದನ್ನ ತೋರಿಸ್ತೀನಿ, ಇವ್ರ ಸ್ಟ್ಯಾಂಡ್ ತಗೋ ಅಂತ ಹೇಳ್ತಾರ್ರಿ, ಆದ್ರೆ ಇವ್ರು ಎದಕ್ ಜಗಳ ಆಡ್ತಾರ ಅನ್ನೋದು ಇವ್ರಿಗ ಗೊತ್ತಿರೋದಿಲ್ಲ. ಸೊ ಇದ್ರ ಮಧ್ಯೆ ನಾನು ಹೋಗಿ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಳಿ ಅಂತ ಹೇಳಿ ಮಾಳು ಹೇಳಿರುವಂತಹ ಮಾತಿಗೆ ಬಂದಿರುವಂತ ಜನಗಳೆಲ್ಲ ನಗಕ್ಕೆ ಶುರು ಮಾಡ್ತಾರೆ. ಒಂದ್ ವೇಳೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಆಗಿತ್ತು ಆ ಒಂದು ಮಾಳು ಮಾತಿಗೆ ಅಂತಂದ್ರೆ ತಪ್ಪಿಲ್ಲ. ಸೊ ಮಾಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಮುಜುಗರ, ಬೆಳಗಾವಿ ಭಾಷೆ ಒಂದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಜನ ಏನ್ ಅನ್ಕೊಂಡ್ಬಿಡ್ತಾರೇನೋ, ನನ್ನ ಜೊತೆ ಅವರು ಮಾತಾಡ್ಲಿಕ್ಕೆ ಹೋಗಂಗಿಲ್ಲ, ನೆಕ್ಸ್ಟ್ ಮಿನಿಟ್ ನಾನು ಏನಾದರೂ ಈ ರೀತಿಯಾಗಿ ಮಾತಾಡ್ಬಿಟ್ರೆ ಅನ್ನೋ ಒಂದು ಕೊಂಚ ಅವರಿಗೆ ಅದೊಂದು ಮುಜುಗರ ಕಾಡ್ತಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರ ಹೆಂಡತಿ ಹೇಳಿದ ನಂತರ ಈಗ ಅವರ ಭಾಷೆಯಲ್ಲೇ ಎಲ್ಲರ ಜೊತೆಗೆ ಕೂಡ ಅವರು ಬೆರೀಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ನೋಡಿ, ಮನೆಯಲ್ಲಿರುವಂತಹ 17 ಜನಗಳ ಜೊತೆಗೆ ಬೆರೆಯದಂತಹ ನಮ್ಮ ಮಾಳು ಈಗ ಬಂದಿರುವಂಥ ಸಾರ್ವಜನಿಕರಿಗೆ ಯಾವ ರೀತಿಗೆ ಮಾತಾಡ್ತಿದ್ದಾರೆ ಅನ್ನೋದನ್ನ ನೋಡಿ. ಸೊ ಒಂದು ಒಳ್ಳೆ ಚೇಂಜಸ್ ಅಂತಂದ್ರೆ ತಪ್ಪಿಲ್ಲ. ಚೆನ್ನಾಗಿ ಆಟ ಆಡ್ತಿದ್ದಾರೆ, ಚೆನ್ನಾಗಿ ಆಟ ಆಡ್ಲಿ ಅನ್ನೋದು ಎಲ್ಲರ ಆಶಯ. ಒಟ್ಟಿನಲ್ಲಿ ಯಾಕಂತಂದ್ರೆ ಕಳೆದ ಒಂದು ವಾರ ಫುಲ್ ಡೆಡ್ಲೈನ್ಗೆ ಬಂದು ನಿಂತ್ಕೊಂಡಿದ್ರು ಮಾಳು ಅವರು. ಈ ವಾರ ಆಗಿರುವಂತ ಅವರ ಈ ಒಂದು ಬದಲಾವಣೆ ಏನಿದೆಯಲ್ಲ, ಇದು ಸೀಸನ್ ಕೊನೆ ಹಂತದವರೆಗೂ ಕೂಡ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಕಾದ್ ನೋಡೋಣ ಏನಾಗ್ಬೋದು ಮಾಳು ಭವಿಷ್ಯ ಅಂತ ಹೇಳಿ. ಇನ್ನು ಕಾವ್ಯ ವಿಚಾರವನ್ನ ತೆಗೆದುಕೊಂಡ್ರೆ ನೋಡಿ, ಗಿಲ್ಲಿ ಮಾಡಿರುವಂತಹ ಒಂದು ತ್ಯಾಗದಿಂದಾಗಿ, ಗಿಲ್ಲಿ ಲೆಟರ್ನ ಬಿಟ್ಕೊಟ್ಟಿರೋ ಕಾರಣಕ್ಕಾಗಿ ಅಲ್ಲಿ ಲೆಟರ್ ಐತಲ್ಲ ಕಾವ್ಯಳಿಗೆ ಸಿಕ್ತು. ಸೊ ಹೀಗಾಗಿ ಕಾವ್ಯ ಸೇವ್ ಆದ್ಲು, ಅವಳಿಗೆ ಒಂದು ಇಮ್ಯುನಿಟಿ ಸಿಕ್ತು. ಹೀಗಾಗಿ ಕಾವ್ಯಗೆ ಕ್ಯಾಪ್ಟನ್ ರೇಸ್ ನಲ್ಲಿದ್ದಾಳೆ. ಸೊ ಕಾವ್ಯ ಬಂದಿದ ತಕ್ಷಣ ಜನ ಯಾವ ರೀತಿಯಾಗಿ ಕಾವ್ಯಳನ್ನ ನೋಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸಬಹುದು. ನೋಡೋಣ, ಕಾವ್ಯಳಿಗೂ ಕೂಡ ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ಕಾವ್ಯಳನ್ನ ಕ್ಯಾಪ್ಟನ್ ಮಾಡ್ತಾರ, ಅತಿ ಹೆಚ್ಚಾಗಿ ಓಟ್ ಹಾಕಿ ಏನಾಗ್ಬೋದು ಇದೆಲ್ಲವೂ ಕೂಡ ನಿರ್ಧಾರ ಜನಗಳ ಕೈಗೆ ಬಿಟ್ಟಿದೆ. ಇನ್ನೊಂದು ಕಡೆಗೆ ಇಲ್ಲಿ ನಾವು ಜಾನ್ವಿ ಅವರನ್ನ ವಿಚಾರವನ್ನ ತೆಗೆದುಕೊಂಡ್ರೆ, ಇವರು ಸೀಸನ್ ಶುರುವಾಗಿ ಒಂದ್ 2-3 ವಾರ ಏನಿತ್ತಲ್ಲ, ಆ ಸಮಯದಲ್ಲಿ ನೆಗೆಟಿವ್ ಆಗಿ ಇವರು ಪೋಟ್ರೆ ಆದ್ರು. ಈಗ ಜಾನ್ವಿ ಅಶ್ವಿನಿ ಜೊತೆಗೆ ಒಂದ್ ಸ್ವಲ್ಪ ಬ್ರೇಕಪ್ ಆದ ನಂತರ, ಜಗಳ ಆದ ನಂತರ ಅವ್ರ ಪಾಡಿಗೆ ಅವರಿದ್ದಾರೆ, ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವ್ರ ಮೇಲೆ ಒಂದು ಪಾಸಿಟಿವ್ ವೈಬ್ ಬರ್ತಾ ಇದೆ. ನೋಡೋಣ, ಬಂದಿರುವಂತ ಜನಗಳ ಮುಂದೆ ಅವ್ರು ಯಾವ ರೀತಿಗೆ ಕನ್ವಿನ್ಸ್ ಮಾಡಿ ಅವ್ರ ಓಟ್ಗಳನ್ನ ಗಿಟ್ಟಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಇನ್ನೊಂದು ಕಡೆಗೆ ಗಮನಿಸಿ ನೀವು, ರಘು ಅವ್ರು ಬರ್ತಾರೆ. ರಘು ಅವ್ರನ್ನ ನೋಡಿದ ತಕ್ಷಣವೂ ಕೂಡ ಜನ ತುಂಬಾ ಪ್ರೀತಿ ತೋರ್ತಾರೆ. ಅವರು ಕೂಡ ಅವ್ರಿಗೆ ಹಾಯ್ ಹೇಳೋ ರೀತಿ ಅದೆಲ್ಲವೂ ಕೂಡ ಚೆನ್ನಾಗಿದೆ. ಇನ್ನೊಂದು ನಾನು ಮರ್ತೆ, ಅಭಿಷೇಕ್ ಅವರು ಕೂಡ ಈ ರೇಸ್ ನಲ್ಲಿದ್ದಾರೆ. ಅಭಿಷೇಕ್ ಅವರು ಕೂಡ ಸೇವ್ ಆಗಿದ್ದಾರಲ್ವಾ, ಹೀಗಾಗಿ ಅವರು ಕೂಡ ಕ್ಯಾಪ್ಟನ್ ರೇಸ್ ನಲ್ಲಿದ್ದಾರೆ. ನೋಡೋಣ, ಅಭಿಷೇಕ್ಗೂ ಕೂಡ ಅತಿ ಹೆಚ್ಚಿನ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ತಾರ, ಏನ್ ಮಾಡ್ತಾರ. ಇನ್ನೊಂದು ಕಡೆಗೆ ರಿಷಿ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಇತ್ತೀಚೆಗೆ. ಸೊ ಅದರಲ್ಲೂ ಈಗ ಹೊರಗಿನ ಜನ ಬೇರೆ ಬಂದಿದ್ದಾರೆ, ಇವ್ರಿಗೇನ್ ಪ್ರಶ್ನೆ ಕೇಳ್ತಾರೆ, ಇವ್ರೇನ್ ಉತ್ತರ ಕೊಡ್ತಾರೆ, ಕಾದ್ ನೋಡೋಣ ಏನೆಲ್ಲ ಆಗ್ಬಹುದು ಅಂತ ಹೇಳಿ. ಈಗ ಕಟ್ಟೆ ಕಡೆದಾಗಿ ಕಾಡುವಂತ ಪ್ರಶ್ನೆ ಏನು ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ಗಳಿಗಿಂತ ಅತಿ ಹೆಚ್ಚಿನ ಪ್ರೀತಿಯನ್ನ ಗಳಿಸ್ತಾ ಇರುವಂತ ಇಬ್ರು ಕಂಟೆಸ್ಟೆಂಟ್ಗಳು ಅಂದ್ರೆ ಅದುವೇ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ. ಹೊರ ಜಗತ್ತಿಗೆ ಇವರಂದ್ರೆ ತುಂಬಾ ಪ್ರೀತಿ ಪ್ರಾಣ. ಹೀಗಾಗಿ ಇವರಿಬ್ರು ಏನಾದ್ರೂ ಈ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಇದ್ದಿದ್ರೆ ಬಂದಿರುವಂತ ಜನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇತ್ತು. ಸೊ ನೋಡಿ, ಇದು ಮೈಂಡ್ ಗೇಮ್ ಆಗಿರೋ ಕಾರಣಕ್ಕಾಗಿ ಇವರಿಬ್ಬರನ್ನು ಕೂಡ ಅಂತಂದ್ರೆ ಈ ರೇಸ್ ನಲ್ಲಿ ಇಡಕ್ ಆಗ್ಲಿಲ್ಲ. ಹೀಗಾಗಿ ಇವ್ರ ಮೇಲೆ ಇರುವಂತಹ ಪ್ರೀತಿಯನ್ನ ಇವರಿಬ್ರಿಗೂ ಗೊತ್ತುಪಡಿಸೋಕ್ಕೂ ಕೂಡ ಆಗ್ಲಿಲ್ಲ. ಅಂತದೊಂದು ಸಂಭವ ಕ್ರಿಯೇಟ್ ಆಗ್ಬಿಡ್ತು. ಇಲ್ಲ ಅಂದಿದ್ರೆ ರಕ್ಷಿತಾಗೆ ಮತ್ತೆ ಗಿಲ್ಲಿಗೆ ಆಗ ಬರ್ತಿರುವಂತಹ ಶಿಳ್ಳೆ, ಚಪ್ಪಾಳೆ, ಆ ವಿಸಿಲ್ಲು ಮತ್ತೆ ಆ ಕೂಗಾಟ ಅದೆಲ್ಲವನ್ನು ಕೂಡ ನೋಡಿ ನಿಜ ಹೇಳ್ತೀನಿ, ಗಿಲ್ಲಿ ಮತ್ತೆ ರಕ್ಷಿತಾ ನಾವಿಬ್ರು ವಿನ್ನರ್ ಆಗೇ ಬಿಟ್ವೇನೋ ಅನ್ನೋ ಒಂದು ಇಮ್ಯಾಜಿನ್ಗೆ ಹೋಗ್ಬಿಡ್ತಿದ್ರು ಅವರು. ಅಷ್ಟು ಚಂದ ಇರೋದು. ಬಟ್ ಏನ್ ಮಾಡ್ತೀರಾ, ಇವರಿಬ್ರಿಗೂ ಲೆಟರ್ ಸಿಗದೆ ಇರೋ ಕಾರಣಕ್ಕಾಗಿ ಮೈಂಡ್ ಗೇಮ್ ಇಂದಾಗಿ ಇವರಿಗೆ ಲೆಟರ್ ಸಿಗದೆ ಹೋಯ್ತು. ಹೀಗಾಗಿ ಇವರಿಬ್ರು ಸೇವ್ ಆಗ್ಲಿಲ್ಲ, ಇಮ್ಯುನಿಟಿ ಸಿಗ್ಲಿಲ್ಲ. ಕ್ಯಾಪ್ಟನ್ಸಿ ರೇಸ್ ನಿಂದ ಇವರಿಬ್ರು ಹೊರಗಡೆ ಇದ್ದಾರೆ. ಸೊ ಈಗ ಇವರಿಬ್ರು ನಾಮಿನೇಟ್ ಆಗಿದ್ದಾರೆ. ಸೊ ಜನ ಇವರಿಗೆ ವೋಟ್ ಮಾಡಿ ಸೇವ್ ಮಾಡಬೇಕಾಗಿದೆ. ಇಷ್ಟೇ ಇದಾಗಿತ್ತು ಯಾವ ರೀತಿಯಾಗಿ ಕ್ಯಾಪ್ಟನ್ಸಿ ಆಟವನ್ನ ತಯಾರು ಮಾಡಿದ್ದಾರೆ ಬಿಗ್ ಬಾಸ್ ಅಂತ ಹೇಳಿ. ಕಳೆದ ಒಂದು ಸೀಸನ್ ನಲ್ಲಿ ಈ ರೀತಿಯಾದಂತ ಒಂದು ಚಟುವಟಿಕೆನ ಅಂತಂದ್ರೆ ಸೀಸನ್ ಮುಗಿಯುವಂತ ಸಮಯದಲ್ಲಿ ಅವ್ರಿಗೇನು ಟಾಸ್ಕ್ ಇರೋದಿಲ್ಲ ನೋಡಿ, ಆ ಸಮಯದಲ್ಲಿ ಇಂತಹ ಒಂದು ಚಟುವಟಿಕೆಯನ್ನ ತರ್ತಿದ್ರು. ಆದ್ರೆ ಈ ಒಂದು ಸೀಸನ್ ನಲ್ಲಿ ಇಷ್ಟು ಬೇಗ ಇಂತಹ ಒಂದು ಚಟುವಟಿಕೆಯನ್ನ ನಿರ್ಮಾಣ ಮಾಡಿದ್ದಿದೆಯಲ್ಲ, ಇದೆಲ್ಲವೂ ಕೂಡ ಅಚ್ಚರಿ ಅನ್ಸುತ್ತೆ. ಕೆಲವೊಮ್ಮೆ ಏನ್ ಇವ್ರು ಹಿಂಗೆ ಉಲ್ಟಾ ಪಲ್ಟಾ ಮಾಡ್ತಾ ಇದಾರಲ್ಲ ಅಂತ ಅನ್ಸುತ್ತೆ. ಅವರೇ ಹೇಳದಂಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಎಲ್ಲವೂ ಕೂಡ ತಿರುವಿನಿಂದ ಕೂಡಿದೆ ಈ ಒಂದು ಸೀಸನ್. ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು? ಮಾಳು ಕ್ಯಾಪ್ಟನ್ ಆಗ್ತಾರಾ ಅಥವಾ
ಕಾವ್ಯಗೆ ಕ್ಯಾಪ್ಟನ್ ಮಾಡಬಹುದಾ ಅಥವಾ ರಘು ಈಗ ಆಲ್ರೆಡಿ ಕ್ಯಾಪ್ಟನ್ ಆಗಿದ್ದಾರೆ, ರಘುನ ಕ್ಯಾಪ್ಟನ್ ಮತ್ತೆ ಮಾಡಬಹುದಾ? ಕಾವ್ಯ ಮತ್ತೆ ಮಾಳು ಹೆಚ್ಚಾಗಿ ಕ್ಯಾಪ್ಟನ್ ಆಗೋದಿದೆ, ಏನಾಗಬಹುದು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.